ಇನ್ನು ರಾಮನಗರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೊಡುಗೆ ಎನ್ನುವಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಲೇವಡಿ ಮಾಡಿದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪಂತಾಹ್ವಾನ ಕೊಟ್ಟಿದ್ದಾರೆ. ಒಂದೆರಡು ದಿನ ಸಮಯ ಕೊಡಿ, ಎಲ್ಲಿ ಬೇಕಾದರೂ ಫಿಕ್ಸ್ ಮಾಡಿ ಟೈಮು, ಎಲ್ಲಿ ಬೇಕಾದರೂ ಬಹಿರಂಗ ಚರ್ಚೆಯನ್ನು ಫಿಕ್ಸ್ ಮಾಡಿ, ನಾನು ಬಹಿರಂಗ ಚರ್ಚೆಗೆ ಬರೋದಕ್ಕೆ ಸಿದ್ಧ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಬಹಿರಂಗ ಚರ್ಚೆಗೆ ಸವಾಲನ್ನು ಹಾಕಿದ್ದಾರೆ. ಅದೇ ರೀತಿಯಾಗಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಲೇವಡಿ ಮಾಡಿದರು. ರಾಮನಗರಕ್ಕೆ ಬಹಳಷ್ಟು ಮಾಡಿದ್ದೀನಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡ್ತಾರೆ. ಆದರೆ ರಾಮನಗರಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಕೊಡುಗೆ ಏನು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರು. ಇದೀಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕಿಡಿಕಾರಿದ್ದಾರೆ. ಬೇಕಾದ್ರೂ ಫಿಕ್ಸ್ ಮಾಡಿ, ಯಾವಾಗ ಫಿಕ್ಸ್ ಮಾಡ್ತೀರಾ ಹೇಳಿ, ಒಂದು ದಿನ ಟೈಮ್ ಕೊಡಿ ಅಷ್ಟೇ, ಒಂದು ದಿನ 2 ದಿನ ಟೈಮ್ ಕೊಡಿ. ನನ್ನ ಪ್ರೋಗ್ರಾಮ್ ನೀವೇ ಫಿಕ್ಸ್ ಮಾಡಿ, ನಾನು ಬರಕ್ಕೆ ರೆಡಿ ಇದ್ದೀನಿ. ನಾನು ರೆಡಿ. ಯಾವಾಗ ನೀವು ಟೈಮ್, ನೀವು ಪ್ರೆಸ್ ಅವರು ಯಾವಾಗ ಫಿಕ್ಸ್ ಮಾಡ್ತೀರಾ, ಇಲ್ಲ ಟಿವಿ ಇಲ್ಲಾರು ಫಿಕ್ಸ್ ಮಾಡಿ, ನಿಮ್ಗೆ ಯಾವ್ದು ಬೇಕೋ ಟಿವಿ ಇಲ್ಲಾರು ಫಿಕ್ಸ್ ಮಾಡಿ, ಇಲ್ಲ ಬಹಿರಂಗ ವೇದಿಕೆ ಯಾರು ಫಿಕ್ಸ್ ಮಾಡಿ, ನಾನು ರೆಡಿ ಇದ್ದೀನಿ. ಎಲ್ಲಿಗೆ ಬೇಕಾದ್ರೂ ಫಿಕ್ಸ್ ಮಾಡಿ, ಯಾವಾಗ ಫಿಕ್ಸ್ ಮಾಡ್ತೀರಾ ಹೇಳಿ. ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವರ ಮಾತುಗಳಿಗೆ ಸಂಬಂಧಪಟ್ಟಂತೆ ಲೇವಡಿ ಮಾಡಿದರು. ರಾಮನಗರದಲ್ಲಿ ಅವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ, ಅದೇ ರೀತಿಯಾಗಿ ಅವರ ಕೊಡುಗೆ ಏನು ರಾಮನಗರಕ್ಕೆ ಅಂತ ಪ್ರಶ್ನೆಯನ್ನು ಮಾಡಿದರು. ಅದೇ ರೀತಿಯಾಗಿ ಲೇವಡಿ ಕೂಡ ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಪಂತಾಹ್ವಾನ ಕೊಟ್ಟಿದ್ದಾರೆ. ಎಲ್ಲ ಬೇಕಾದರೂ ನೀವು ಫಿಕ್ಸ್ ಮಾಡಿ ಟೈಮು, ಒಂದಿನ ಟೈಮ್ ಕೊಡಿ, ಅದೇ ರೀತಿಯಾಗಿ ಸಮಯವನ್ನು ಕೂಡ ನೀವೇ ನಿಗದಿ ಮಾಡ್ಕೊಳ್ಳಿ, ಯಾವ ಚಾನೆಲ್ನಲ್ಲಿ ಕರಿತೀರಾ ಆ ಚಾನೆಲ್ಗೆ ಬಹಿರಂಗ ವೇದಿಕೆಗೆ ನಾನು ಬರೋದಕ್ಕೆ ರೆಡಿ ಇದ್ದೀನಿ. ಅದೇ ರೀತಿಯಾಗಿ ನಾನು ಏನು ಅಭಿವೃದ್ಧಿ ಮಾಡಿದ್ದೀನಿ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಿರಂಗ ಚರ್ಚೆಗೆ ನಾನು ಸಿದ್ಧನಾಗಿದ್ದೀನಿ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಬಹಿರಂಗವಾಗಿ ಪಂತಾಹ್ವಾನ ಕೊಟ್ಟಿದ್ದಾರೆ.